ಆದ್ಯ ಬಂದ ದಿವಸದಿಂದ ಇಲ್ಲಿವರೆಗೂ ಕೂಡ ಯಾವ ತಪ್ಪು ಮಾಡಿಲ್ಲ. ಅವಳಿಗೆ ಇಷ್ಟ ಬಂದಾಗಿದ್ದಾಳೆ ಅಷ್ಟೇ. ಆದರೂ ಅವಳು ತಪ್ಪು ಮಾಡಿದಾಳೆ ಅಂತ ನಿರೂಪಿಸೋದಕ್ಕೆ ಏನೇನೋ ಪ್ರಯತ್ನಗಳು ನಡೀತಿದೆ. ಆದ್ರೆ ನಮ್ಮ ರಾಜಿ ಒಂದು ಹೆಣ್ಣಾಗಿ ಭವಿಷ್ಯದಲ್ಲಿ ಒಂದು ಹೆಣ್ಣು ಮಗಳು ಹೇಗಿರ್ಬೇಕು ಅನ್ನೋದನ್ನ ಅವಳು ಕಲಿಸ್ತಾ ಇದ್ದಾಳೆ ಅಂತೆ. ಅದ ತಪ್ಪ? ಅದಕ್ಕೆ ಅವಳಿನ ಮನೆಯಿಂದ ಕಳಿಸ್ಬಿಡ್ತೀರಾ? ಕಳಿಸ್ತೇನೆ. ಅವಳಿಗೆ ಮಂಗಳಾರತಿ ಮಾಡಿ ಇನ್ನು ಮನೇಲಿ ಇಟ್ಕೋಬೇಕೇನು? ಹಾಗಲ್ಲ ಅತ್ತೆ. ನಾವೇನಾದ್ರೂ ಆದ್ಯನ್ ಕಳಿಸಿದ್ದೆ ಆದ್ರೆ ನಮ್ ರಾಜಿ ಕೂಡ ಮಂಕಾಗ್ಬಿಡ್ತಾಳೆ. ಅವರಿಬ್ರು ಕೂಡ ಸ್ವಂತ ಅಕ್ಕ ತಂಗಿ ಇದ್ದಾಗಿದ್ದಾರೆ. ಕಾಲೇಜು ಅಂತ ಹೇಳಿದ್ಮೇಲೆ ಆಟ ಓಟಗಳ ಸ್ಪರ್ಧೆ ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಕೂಡ ನಾವು ತಪ್ಪು ಅಂತ ಹೇಳೋಕ್ ಶುರು ಮಾಡ್ಬಿಟ್ರೆ ಮಕ್ಕಳು ಸಂತೋಷವಾಗಿರೋಕ್ ಸಾಧ್ಯನೇ ಇಲ್ಲ ಅಲ್ವಾ ಅತ್ತೆ? ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಹಾಕಿ, ಟೆನ್ನಿಸ್, ಕಬಡ್ಡಿ ಆಟಗಳನ್ನ ಆಡ್ತಾ ನಮ್ಮ ದೇಶಕ್ಕೆ ಕೀರ್ತಿನ ತಂದುಕೊಟ್ಟಿದ್ದಾರೆ. ಅದು ತಪ್ಪಿಲ್ಲ ಅಂದಮೇಲೆ ನಮ್ಮ ಮಕ್ಕಳು ಈ ಚಿಕ್ಕ ಪುಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸೋದನ್ನ ತಪ್ಪು ಅಂತ ಯಾಕೆ ಹೇಳ್ತೀರಾ ನೀವು? ಆದ್ಯ ನಮ್ಮ ರಾಜಿಗೆ ಪ್ರತಿಯೊಂದು ವಿಷಯದಲ್ಲೂ ಜೊತೆಯಾಗೇ ಇರ್ತಾಳೆ. ಪ್ರಪಂಚ ಏನು ಅನ್ನೋದನ್ನ ಅವಳಿಗೆ ತಿಳಿಯೋ ಹಾಗೆ ಮಾಡ್ತಿದ್ದಾಳೆ. ಅವಳ ನೆರಳಲ್ಲಿ ರಾಜಿ ಹೇಗ್ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದಾಳೆ. ಚೆನ್ನಾಗಿ ಹೇಳ್ದೆ ಬಿಡು. ನಾವು ರಾಜಲಕ್ಷ್ಮಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ವಾ? ಮನೇಲಿ ಇಷ್ಟು ಜನ ಇದ್ಮೇಲೆ ಆದ್ಯನೇ ಹೇಳ್ಕೊಡ್ಬೇಕು ಅಂತೇನೂ ಇಲ್ಲ. ಅದಲ್ಲ ಅತ್ತೆ, ಅದು ಹಾಗಲ್ಲ. ಆದ್ಯ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ರಾಜಿ ನಾವು ಕಲಿಸೋದಕ್ಕಿಂತ ಹೆಚ್ಚಾಗಿ ಎಷ್ಟು ವಿದ್ಯೆಗಳನ್ನ ಕಲಿಸ್ಕೊಟ್ಟಿದ್ದಾಳೆ. ಒಟ್ಟೊಟ್ಟಿಗೆ ಕಾಲೇಜ್ಗೆ ಹೋಗ್ತಿದ್ದೀವಿ ಮಕ್ಕಳನ್ನ. ಈಗ ಇದ್ದಕ್ಕಿದ್ದಾಗೆ ಬೇರೆ ಕಾಲೇಜ್ಗೆ ಹಾಕ್ಬಿಟ್ರೆ ಒಂಟಿತನ ಅವರನ್ನ ಕಾಡ್ಬಿಡುತ್ತೇರಿ. ಏನು ಅಂದ್ರೆ ನೀವೇ ಆಗಾಗ ಹೇಳ್ತಾ ಇದ್ರಲ್ವಾ, ನಾವು ಮನಸ್ಸು ಮಾಡಿದ್ರೆ ನಾವೆಲ್ಲರೂ ಒಟ್ಟಾಗಿ ಬದುಕಬಹುದು ಅಂತ. ಹಾಗೆ ಆದ್ಯ ಕೂಡ ನಮ್ಮಲ್ಲಿ ಒಬ್ಬಳಾಗಿ ನಮ್ಮ ಜೊತೆಲೆ ಬೆರ್ತೋಗಿ ಇರಬೇಕು ಅಂತ ಅನ್ಕೊಳ್ತಾಳೆ. ಈಗ ನೀವು ನಮ್ಮ ರಾಜಿಯಿಂದ ಆದ್ಯನ ದೂರ ಮಾಡಿಬಿಟ್ರೆ ಅವಳು ನಮ್ಮೆಲ್ಲರ ಜೊತೆ ಬೆರೆತ್ಕೊಂಡು ಹೇಗ್ರಿ ಇರ್ತಾಳೆ? ಒಂದ್ ವೇಳೆ ನಿಜವಾಗ್ಲೂ ಅವಳು ಮಾಡಬಾರ್ದ ತಪ್ಪೇನಾದ್ರೂ ಮಾಡಿಬಿಟ್ರೆ ನಾನೇ ಅವಳನ್ನ ದೂರ ಕಳಿಸ್ಬಿಡ್ತೀನಿ. ಅದನ್ ಬಿಟ್ಟು ಅವರಿಬ್ಬರನ್ನ ನೀವು ಯಾವ ಕಾರಣಕ್ಕೂ ದೂರ ಮಾಡಬೇಡಿ ಅಂದ್ರೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಏನೋ ಪಾಪ ಅನ್ಕೊಂಡ್ರೆ ಅವಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ಯಾ? ಅತ್ತೆ, ನನಗೆ ಇಬ್ರು ಮಕ್ಕಳು ಒಂದೇನೆ. ಅದಕ್ಕೆ ಆದ್ಯನೇ ಬೇರೆ ಮಾಡಿ ಮಾತಾಡೋದಿಲ್ಲ. ಏನೋ ರಾಜು, ಜಾನಕಿ ಮಾತಿಗೆ ಕರ್ಕೊ ಹೋಗ್ಬಿಟ್ಯಾ? ಇನ್ನು ಅವಳನ್ನ ಇಲ್ಲೇ ಇಟ್ಕೋಬೇಕು ಅನ್ಕೊಂಡ್ಯಾ? ಯಾರು ಎಷ್ಟೇ ಹೇಳಿದ್ರು ಇಬ್ರನ್ನು ಒಂದೇ ಕಾಲೇಜಿಗೆ ಮಾತ್ರ ಹೋಗಕ್ ಬಿಡಲ್ಲ. ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ಲ. ನನ್ನನ್ನು ನೋಡ್ಕೊಂಡು ಹಾಗೇನೆ ಅವಳನ್ನ ಮಗಳ ಹಾಗೆ ನೋಡ್ಕೋತೀಯ ಅಂತ ನನಗೆ ಮಾತು ಕೊಡಕ್ಕ. ಅವಳಿಗೆ ಜೊತೆಯಾಗಿ
ಶ್ರಮಿಸೋದು ತಾಯಿ ಮಾತ್ರನೇ. ಈಗ ನೀನಿಲ್ಲಿ ಇಲ್ದೇ ಇರೋ ಲೋಪ ಕಾಣಿಸ್ತಿದೆ. ಇವರೆಲ್ಲ ನನಗೆ ಸ್ವಂತದವರು ಅಲ್ಲಮ್ಮಮ್ಮ. ಅದಕ್ಕೆ ನನಗೆ ಬೈದು ಅವಮಾನ ಮಾಡ್ತಿದ್ದಾರೆ. ನನ್ನ ಕನಿಷ್ಠ ಸ್ವಂತ ವ್ಯಕ್ತಿ ಹಾಗಲ್ಲ, ಬಂಧು ಆಗ ಕೂಡ ಯಾರು ನೋಡ್ತಿಲ್ಲ. ಯಾವ ಚಿಕ್ಕ ಅವಕಾಶ ಸಿಕ್ಕಿದ್ರು ನನ್ನ ಕಳಿಸ್ಬೇಕು ಅಂತಾನೆ ನೋಡ್ತಿದ್ದಾರೆ. ಆದ್ರೆ ನೀನೇನು ಅವ್ರ ಜೊತೆನೆ ಇರ್ಬೇಕು ಅಂತ ಮಾತು ತಗೊಂಡೆ. ಕಷ್ಟದಲ್ಲಿ ಸಿಕ್ಕಾಕ್ಸಿದ್ಯಾ ಅಮ್ಮ. ಆದ್ರೂ ನಾನು ಏನ್ ತಪ್ಪು ಮಾಡ್ದೆ? ಒಂದು ದಿನ ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡ್ದೆ. ಅದಕ್ಕೆ ಇವರೆಲ್ಲ ರಾಧ ಅಂತ ಮಾಡ್ತಿದ್ದಾರೆ. ಕಾಪಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಂದ್ರೆ ನಾಳೆ ನನ್ನ ಮದ್ವೆಗೆ ಮುಹೂರ್ತ ನೋಡ್ತಾರೆ. ಬೇರೆ ದಾರಿ ಕೂಡ ಇಲ್ಲ. ನನಗೆ ಒಂದು ದಾರಿ ಅಂತ ಇದ್ರೆ ಅದು ನೀನೇ. ಮೊದಲನೇದು, ನಿನ್ನ ಸಹಾಯದಿಂದ ಮದ್ವೆ ನಿಲ್ಸಕ್ಕಾಗೋದು. ಎರಡನೇದು, ನೀನ್ ನನ್ನ ಮದ್ವೆ ಆಗ್ಲೇಬೇಕು. ನಿನಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ನಿನಗೆ ಅರ್ಥ ಆಗೋ ಹಾಗೆ ಹೇಗೆ ಹೇಳ್ಬೇಕು? ನನಗೆ ಅರ್ಥ ಆಗ್ತಿಲ್ಲ. ಅದಾಗಲ್ಲ ಆದ್ಯ, ಒಂದ್ಸಲ ನನ್ನ ಮಾತು ಕೇಳು. ನೀನು ಒಪ್ಕೊಂಡ್ರೆ ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗಿ ಬದುಕ್ಬಿಡೋಣ ಆದ್ಯ. ಬಾಯ್ ಮುಚ್ಚು ಸೀನು. ನಿಮ್ಮನೆಯವರು ರಾಜಲಕ್ಷ್ಮಿ ಹತ್ರ ಡಾನ್ಸ್ ಮಾಡಿಸಿದ್ದಕ್ಕೆ ಅಷ್ಟು ದೊಡ್ಡ ಜಗಳ ಮಾಡಿದ್ರು. ಹೀಗಿರುವಾಗ ನೀನ್ ನನ್ನ ಮದ್ವೆ ಮಾಡ್ಕೊಂಡೆ ಅಂದ್ರೆ ರಾವಣನ ಲಂಕೆ ಹಾಗೆ ಈ ಮನೆ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೂ ನಿನಗೆ ತುಂಬಾ ಸಲ ಹೇಳಿದ್ದೀನಿ, ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮಧ್ಯೆ ಪ್ರೀತಿ ಇರಲ್ಲ, ಮದ್ವೆ ನಡೆಯಲ್ಲ. ನಮ್ಮ ಮಧ್ಯೆ ಅನಾವಶ್ಯಕವಾಗಿ ಗಾಳಿಲಿ ಮನೆ ಕಟ್ಟೋ ಹಾಗೆ ಏನೇನೋ ಊಹಿಸ್ಕೋಬೇಡ. ನಾನು ಗೆಸ್ಟ್ ಆಗಿ ಬಂದಿದ್ದೀನಿ, ಹಾಗೆ ಹೊರಟೋಗ್ತೀನಿ. ಆದ್ಯ, ಒಂದೇ ಒಂದ್ಸಲ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೋ ಆದ್ಯ. ಚಿಕ್ಕತ್ತೆ ಕೂಡ ಪ್ರೀತಿ ಮಾಡಿನೇ ಮದ್ವೆ ಆಗಿದ್ದು. ಪ್ರೀತಿ ಎಷ್ಟು ಪವಿತ್ರ ಅಂತ ನಿನಗೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಆದ್ಯ, ಒಂದೇ ಒಂದ್ಸಲ ನನ್ನ ಪ್ರೀತಿನ ಅರ್ಥ ಮಾಡ್ಕೋ. ಸೀನು, ಪ್ಲೀಸ್, ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡ. ನನಗೆ ಇರಿಟೇಟಿಂಗ್ ಅನ್ಸುತ್ತೆ. ಆದ್ರೂ ನಾವಿಬ್ರು ಮದ್ವೆ ಮಾಡ್ಕೊಂಡ್ರೆ ಮನೆಯವರೆಲ್ಲ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ?
ಅವರ ದೃಷ್ಟಿಲಿ ನಾನು ರಾಜಲಕ್ಷ್ಮಿ ಸೇರಿ ಒಟ್ಟಿಗೆ ಕಾಲೇಜಿಗೆ ಹೋಗೋದು ಕೂಡ ತಪ್ಪಾಗಿ ಹೋಗಿದೆ. ನಾನೀ ಮನೆ ಹೆಣ್ಣಿನ ಜೊತೆಗೆ ಸ್ನೇಹ ಮಾಡೋದಕ್ಕೆ ಕೂಡ ಈ ಮನೆಯವ್ರು ಒಪ್ಕೋತಿಲ್ಲ. ಅಂಥದ್ರಲ್ಲಿ ನಿನ್ ಜೊತೆ ಮದ್ವೆಗೆ ಹೇಗೆ ಒಪ್ಕೋತಾರೆ? ನೋಡ್ದೆ ಅಲ್ವಾ, ರಾಜಲಕ್ಷ್ಮಿ ಬದಲಾಗೋದಕ್ಕೆ ಕಾರಣ ನಾನೇ ಅಂತ ಬೈತಾ ಇದ್ದಾರೆ. ನಾಳೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ರೆ, ನೀನ್ ನನ್ನ ಪ್ರೀತಿಸ್ತಿದ್ರು ಕೂಡ ಅದಕ್ಕೆ ಕಾರಣ ನಾನೇ ಅಂತ ಬೈತಾರೆ. ನನ್ನ ಈ ಮನೆಯಿಂದ ಕತ್ ಹಿಡಿದು ಆಚೆ ಕಳಿಸ್ಬಿಡ್ತಾರೆ. ನನಗೂ ಇಲ್ಲಿಂದ ಹೊರಟೋಗೋದಕ್ಕೆ ಇಷ್ಟನೇ. ಆದ್ರೆ ನನ್ನ ಮೊಮ್ಮಗ್ ಮಾತು ಕೊಟ್ಟಿರೋದಕ್ಕೆ ಇಲ್ಲಿದ್ದೀನಿ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡ, ನನ್ನ ಬಿಟ್ಬಿಡು ಸೀನು. ಇಲ್ಲಿವರೆಗೂ ನನ್ನ ಮಮ್ಮ ಡ್ಯಾಡಿ ಹತ್ರ ಕೂಡ ನಾನು ಬಯಸ್ಕೊಂಡಿಲ್ಲ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಎಷ್ಟೊಂದು ಮಾತುಗಳನ್ನ ಕೇಳಿಸ್ಕೋಬೇಕಾಗ್ತಿದೆ. ಇನ್ನೂ ಬಯಸ್ಕೊಳ್ಳೋ ಅಂತ ತಾಳ್ಮೆ ನನ್ನಲ್ಲಿ ಇಲ್ಲ. ದಯವಿಟ್ಟು ಅಮ್ಮ, ಹುಡುಗ ಹುಡುಗಿ ಜಾತಕ ಕೊಟ್ರೆ ಮದ್ವೆ ಮುಹೂರ್ತ ಇಟ್ಕೊಡ್ತೀನಿ. ತಗೊಳ್ಳಿ ಪುರೋಹಿತ್ರೆ, ಚೆನ್ನಾಗಿ ಪರಿಶೀಲಿಸಿ. ಇದಕ್ಕೂ ಮುಂಚೆ ಪುರೋಹಿತರು ದೋಷ ಇದೆ ಅಂತ ಹೇಳಿ ಗೌರಿ ಪೂಜೆ ಮಾಡಿಸಿದ್ರು. ಅಪಶಕುನ ಆಗಿ ಮುಹೂರ್ತ ಇಡೋದು ನಿಂತೋಯ್ತು. ಈ ಸರಿ ನೀವಾದ್ರೂ ಹುಷಾರಾಗಿ ನೋಡಿ ಹೇಳಿ. ಹಾಗೆ ಆಗ್ಲಮ್ಮ. ಅಮ್ಮ, ಹುಡುಗನ್ ಜಾತಕ ಕೂಡ ತಗೊಂಡ್ ಬನ್ನಿ. ಸರಿ, ತಗೊಂಡ್ ಬರ್ತೀನಿ. ಪದ್ಮ, ನನ್ ಬಂಗಾರದ ಪದ್ಮ, ನೀನ್ ಅಚ್ಚು ಬಂಗಾರದ ತಾವರೆ ಹೂ ತರಾನೇ ಇದೆಯಾ. ಹೌದು ಪದ್ಮ, ನಮ್ ಸೀನು ಜೊತೆಗೆ ಸಿಕ್ತಾ? ಸಿಕ್ತು. ಆದ್ರೆ ನಿಮ್ ವರ್ತನೆ ನೋಡ್ತಾ ಇದ್ರೆ ನಿಮ್ಗೀಗೇನು ಬೇಕು, ಅದಕ್ಕೋಸ್ಕರ ನನ್ಗೆ ಬೆಣ್ಣೆ ಹಚ್ಚೋದಕ್ ಬಂದಿರೋ ಹಾಗಿದೆ. ಅಬ್ಬಾ, ಒಂದೇ ಮಾತಲ್ಲಿ ಗಂಡಂಗೆ ಏನ್ ಬೇಕೋ ಕರೆಕ್ಟ್ ಆಗಿ ಕಂಡಿಡ್ಬಿಟ್ಟೆ ಪದ್ಮ. ಏನೇ, ಹೆಂಡತಿಯರಲ್ಲಿ ಯಾರು ಉತ್ತಮ ಹೆಂಡತಿ ಅಂತ ಸ್ಪರ್ಧೆ ಇಟ್ರೆ ಅದ್ರಲ್ಲಿ ಮೊದಲನೇ ಬಹುಮಾನ ನಿನಗೆ ಬರುತ್ತೆ. ಹೊಗಳಿದ್ದು ಸಾಕು, ಮೊದ್ಲು ನಿಮ್ಗೇನ್ ಬೇಕು ಅಂತ ಹೇಳಿ. ಹೊರಗಡೆ ಎಲ್ರು ಕಾಯ್ತಾ ಇದಾರೆ. ಅಂದ್ರೆ ಅದು ಏನಿಲ್ಲ ಪದ್ಮ, ನಮ್ಮ ಮಗಂಗೆ ಮದ್ವೆ ಮುಹೂರ್ತ ಇಟ್ಟಿದಾರಲ್ವಾ, ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಸಂತೋಷದ ಸಮಯದಲ್ಲಿ ನೀನು ಅಷ್ಟೋ ಇಷ್ಟೋ ಕೊಟ್ಟೆ ಅನ್ಕೋ, ನೀನ್ ಹೆಸರು ಹೇಳ್ಕೊಂಡು ಬಾಯ್ನ ತಣ್ಣಗ್ ಮಾಡ್ಕೋತೀನಿ ಕಣೆ. ಅನ್ಕೊಂಡೆ ನೀವ್ ಇದನ್ನೇ ಕೇಳ್ತೀರಾ ಅಂತ. ಬಾಯಿ ತಣ್ಣಗ್ ಮಾಡ್ಕೋಬೇಕು ಅಂದ್ರೆ ನೀರ್ ಕುಡೀರಿ, ಎಣ್ಣೆ ಅಲ್ಲ. ಅದಾಗಲ್ಲ ಪದ್ಮ, ನನಗೆ ಸಂತೋಷ ಆದ್ರೂ ನೋವಾದ್ರೂ ಒಂದು ಹಾಫ್ ಫುಲ್ ಹೊಡಿಲಿಲ್ಲ ಅಂದ್ರೆ ಮನಃಶಾಂತಿನೇ ಇರೋದಿಲ್ಲ ಪದ್ಮ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಮಗನ್ ಮದ್ವೆಗ್ ಮುಹೂರ್ತ ಆಡೋದಕ್ಕೆ ಪುರೋಹಿತರು ಬಂದಿದ್ದಾರೆ, ಮನೆಗ್ ಬೀಗರು ಬಂದಿದ್ದಾರೆ, ಅಣ್ಣ ಕೂಡ ಮನೇಲೇ ಇದ್ದಾನೆ. ಅವ್ರ ಮುಂದೆ ಎಣ್ಣೆ ಕುಡ್ಕೊಂಡ್ ಬರ್ತೀರಾ? ನೆನ್ಪಿದೆ ತಾನೆ, ಆವತ್ತು ಎಣ್ಣೆ ಕುಡ್ಕೊಂಡ್ ಬಂದು ಅಣ್ಣನ್ಗೆ ಹೆದರ್ಕೊಂಡು ಬಾವಿಗೆ ದುಮ್ಕಿ ಬಚ್ಚಿಟ್ಕೊಂಡಿದ್ರಿ. ಅಂತ ಪರಿಸ್ಥಿತಿನ ಮತ್ತೆ ತಂದ್ಕೋಬೇಡಿ. ಪದ್ಮ ಪದ್ಮ ಪದ್ಮ, ಅದಲ್ವೇ ನನ್ನ ಮಾತು ಕೇಳಿ ಪದ್ಮ. ಪಾಪ ಏನ್ರಿ? ಅಯ್ಯೋ, ಏನಾಯ್ತ್ರಿ? ಏನಾಯ್ತು? ಅಯ್ಯೋ ಅಯ್ಯೋ, ಪಿಟ್ಸ್ ಬಂದಿರೋ ಹಾಗಿದೆ. ಏನಂದ್ರೆ
ನನ್ ಮದ್ವೆ ಆದಾಗಿಂದ ಯಾವತ್ತೂ ಇವ್ರಿಗೆ ಹಾಗಿರ್ಲಿಲ್ವಲ್ಲ. ಅಣ್ಣ ಅಣ್ಣ ಸೀನು ಅಮ್ಮಯ್ಯ ರೀ ಏನೋ ಅಂದ್ರೆ ಇವ್ರಿಗೆ ಪಿಟ್ಸ್ ಬಂದಿತ್ತು ಪಾರ್ವತಿ. ಇದ್ಯಾವಾಗಿಂದ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಪದ್ಮ ಅಮ್ಮ ಪದ್ಮ ಅಮ್ಮ ಅಮ್ಮ ಬೀಗದ ಕೈ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪದ್ಮ. ಅಂದ್ರೆ ಅದು ಈ ಬೀಗದ ಕೈನ ನನ್ನ ಕೈಯಲ್ಲಿಟ್ಟು ನನ್ನ ಪ್ರಾಣನ ಉಳಿಸಿದ್ಯಲ್ವ ಪದ್ಮ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸರಿ ಅದಕ್ಕೆ ಬೇಗ ಬನ್ನಿ, ಪುರೋಹಿತರು ಸೀನು ಜಾತಕ ಕೇಳ್ತಿದ್ದಾರೆ. ಬನ್ನಿ. ಹೋಗಿ 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 ಅರ್ಜೆಂಟಾಗಿ ಹೋಗು ಹೋಗು ಹೋಗು. ಹುಚ್ಚಿ ಪದ್ಮ, ನನಗೆ ನಿಜವಾಗ್ಲೂ ಪಿಟ್ಸ್ ಬಂತಂತ ಅನ್ಕೊಂಡು ಬೀಗದ ಕೈನ ನನ್ನ ಕೈಗೆ ಕೊಟ್ಟೋಗ್ಬಿಟ್ಲು. ಏನೋ ಅಂದ್ರೆ ಸುಮ್ಮನೆ ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ಬೀರುನಲ್ಲಿ ದುಡ್ಡಿರುತ್ತಲ್ವ, ದುಡ್ಡು ತಗೊಂಡು ಎಣ್ಣೆ ಹೊಡೆಯೋಣ ಅಂತ. ಏನ್ ಮಾಡ್ತಾ ಇದ್ದೀರಾ? ಅಂದ್ರೆ ನಮ್ ಸೀನು ಮುಹೂರ್ತ ಇಡ್ತಿದಾರಲ್ವಾ, ರೇಷ್ಮೆ ಬಟ್ಟೆ ಹಾಕೋಬೇಕಲ್ವಾ, ಅದಕ್ಕೆ ಎಲ್ಲ ಒಳಗಡೆ ಇದೆ, ಅದನ್ನ ತೆಗೆಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇನೆ. ನೀವೆಷ್ಟೇ ಕಷ್ಟಪಟ್ರು ಆ ಬೀರು ಬಾಗ್ಲು ತೆಗಿಯಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ನಿಮ್ ಕೈಗಿಟ್ಟಿದ್ದು ಬೀಗದ ಕೈ ಗೊಂಚಲು ಮಾತ್ರನೇ, ಆದ್ರ ಬೀಗದ ಕೈ ನನ್ನ ಹತ್ರನೇ ಇದೆ. ಹೌದಾ? ಅದ್ ಹಾಗಲ್ವೇ ಪದ್ಮ, ರೇಷ್ಮೆ ಬಟ್ಟೆನ ಹಾಕೊಂಡ್ ಬರೋಣ. ಏನು ಅವಶ್ಯಕತೆ ಇಲ್ಲ, ಹೀಗೆ ಚೆನ್ನಾಗಿದ್ದೀರಾ, ಬನ್ನಿ ಸಾಕು. ಎಂತ ಏಟ್ ಕೊಟ್ಬಿಟ್ಟಿಯೇ. ಏನಾದ್ರು ಸರಿ, ಇವತ್ತು ಈ ವೆಂಕಟ್ರಾವ್ ಎಣ್ಣೆ ಓಡಿಲೇಬೇಕು. ನಿನ್ನ ವಿಷಯನ ಆಮೇಲೆ ನೋಡ್ಕೋತೀನಿ. ನಮ್ಮ ಮಧ್ಯೆ ಪ್ರೀತಿ ಇರಲ್ಲ, ಮದುವೆ ನಡೆಯಲ್ಲ. ಒಂದ್ ಕಡೆ ಮದ್ವೆಗೆ ಮುಹೂರ್ತ ನೋಡ್ತಿದ್ದಾರೆ, ಇನ್ನೊಂದ್ ಕಡೆ ಆದ್ಯ ಏನು ಮಾತಾಡ್ತಾನೆ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನ್ ಮಾಡ್ತಿದ್ಯೋ ಇಲ್ಲಿ? ಹೊರಗಡೆ ಮುಹೂರ್ತ ಇಡ್ತಾ ಇದಾರೆ, ನಿಮ್ಮ ಮಾವ ಕರಿತಿದ್ದಾರೆ, ಬಾ ಹೋಗೋಣ. ನಾನು ಬರ್ತೀನಿ, ಹೋಗಮ್ಮ. ಅವ್ರ ಪಾಡಿಗೆ ಎಲ್ಲರೂ ಸಂತೋಷವಾಗಿದ್ದಾರೆ, ಆದ್ರೆ ನನ್ ಕಷ್ಟನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಇನ್ನು ಸುಮ್ಮನೆ ಇದ್ರೆ ಉಪಯೋಗ ಇಲ್ಲ, ಈಗಲೇ ಆದ್ಯನ ಹತ್ರ ಮಾತಾಡ್ಬೇಕು. ಏನಾದ್ಯ ಇದು? ಮನೆಯಲ್ಲಿ ಮುಹೂರ್ತ ನೋಡ್ತಾ ಇದ್ರೆ ನಿನಗೇನು ಗೊತ್ತಿಲ್ದಿರೋ ಹಾಗೆ ಇಲ್ಲಿ ಬಂದು ನಿಂತಿದ್ಯಾ? ಮತ್ತೇನ್ ಮಾಡ್ಬೇಕಿತ್ತು? ನನ್ನ ಪರಿಸ್ಥಿತಿ ನಿಜವಾಗ್ಲೂ ಅರ್ಥ ಆಗ್ತಿದ್ಯಾ? ಅರ್ಥ ಆದ ಮಾತ್ರಕ್ಕೆ ನಾನೇನು ಮಾಡಕ್ಕಾಗಲ್ಲ ಸೀನು. ಪ್ಲೀಸ್ ಆದ್ಯ, ಹಾಗೆ ಮಾತಾಡ್ಬೇಡ. ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗ್ ತಡ್ಕೊಳಕ್ಕಾಗಲ್ಲ. ಅಷ್ಟಕ್ಕೂ ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ನೀನ್ ಈ ಮನೆಗ್ ಬಂದಾಗ್ಲಿಂದ ಇಲ್ಲಿವರೆಗೂ ಎಷ್ಟೋ ಸಲ ಜಗಳ ಆಡಿದೀವಿ, ಎಷ್ಟೋ ಸಲ ಕಿತ್ತಾಡಿದೀವಿ, ಆದ್ರೆ ಕೊನೆಗೆ ಫ್ರೆಂಡ್ಸ್ ಆಗೋದ್ವಿ.
ಈಗ ಗಂಡ ಹೆಂಡತಿ ಆಗೋಣ ಅಂತ ಕೇಳ್ತಾ ಇದ್ದೀನಿ.